ತರಗು ತಿಂಬುವುದೇ ಪರಮಸುಖ ಎಂಬ ಕನ್ನಡ ಗಾದೆ ಮಾತಿನ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ. ಗಾದೆಯ ಅರ್ಥ ಮತ್ತು ವಿಸ್ತರಣೆ. ತರಗು ತಿಂಬುವುದೇ ಪರಮಸುಖ. ಗಾದೆ ತರಗು ತಿಂಬುವುದೇ ಪರಮಸುಖ. ಪದಗಳ ಅರ್ಥ. ತರಗು ಒಣಗಿದ ಎಲೆಗಳು, ಉದುರಿದ ಎಲೆಗಳು, ಅಂದರೆ ಸಾಮಾನ್ಯ, ಸುಲಭವಾಗಿ ಸಿಗುವ ಕನಿಷ್ಠ ಆಹಾರ. ತಿಂಬುವುದು, ತಿನ್ನುವುದು. ಪರಮಸುಖ ಅತಿಶ್ರೇಷ್ಠವಾದ ಅಥವಾ ನಿಜವಾದ ಸಂತೋಷ, ಸುಖ. ಸರಳ ಅರ್ಥ. ಕೇವಲ ಒಣಗಿದ ಎಲೆಗಳನ್ನು ತಿನ್ನುವುದೇ ಅಂದರೆ ಸರಳ ಮತ್ತು ಕನಿಷ್ಠವಾದ ಜೀವನವನ್ನು ನಡೆಸುವುದು, ಅದರಲ್ಲಿ ತೃಪ್ತಿಪಡುವುದು ನಿಜವಾದ ಅಥವಾ ಪರಮಸುಖವಾಗಿದೆ. ಗಾದೆಯ ಆಶಯ ಮತ್ತು ವಿವರಣೆ. ಈ ಗಾದೆಯು ಮನುಷ್ಯನ ಜೀವನಕ್ಕೆ ಅಗತ್ಯವಾದ ಅತ್ಯಂತ ಪ್ರಮುಖ ತತ್ವವನ್ನು ಬೋಧಿಸುತ್ತದೆ. ಅದೇ ಸರಳ ಜೀವನ ಮತ್ತು ಸಂತೃಪ್ತಿ. 1. ತರಗು ತಿನ್ನುವುದು ಅಂದರೆ ಸರಳ ಜೀವನ. ಇಲ್ಲಿ ತರಗು ಎಂದರೆ ಅಕ್ಷರಶಃ ಒಣಗಿದ ಎಲೆಗಳಲ್ಲ. ಇದು ಕನಿಷ್ಠ ಅಗತ್ಯಗಳು, ಸಿಕ್ಕಿದ್ದರಲ್ಲಿ ತೃಪ್ತಿ ಮತ್ತು ಅತ್ಯಂತ ಸರಳವಾದ ಜೀವನಶೈಲಿಯ ಸಂಕೇತವಾಗಿದೆ. ನಾವು ಸುಲಭವಾಗಿ ಕಷ್ಟಪಡದೆ ಅಥವಾ ಇನ್ನೊಬ್ಬರನ್ನು ಅವಲಂಬಿಸದೆ ಗಳಿಸಿದ ಸಣ್ಣ ವಿಷಯದಲ್ಲೂ ಸಂತೋಷವನ್ನು ಕಾಣಬೇಕು. ಬೆಲೆ ಬಾಳುವ, ರುಚಿಕರವಾದ ಅಥವಾ ಐಷಾರಾಮಿ ಆಹಾರಕ್ಕಾಗಲಿ ವಸ್ತುವಿಗಾಗಲಿ ಹಂಬಲಿಸದೆ ಸಿಕ್ಕಿದ್ದರಲ್ಲಿ ಸಮಾಧಾನದಿಂದ ಬದುಕುವುದೇ ಪರಮಸುಖ. 2. ಪರಮಸುಖವು ಆಂತರಿಕ ಸ್ಥಿತಿ. ನಿಜವಾದ ಸುಖವು ಹೊರಗಿನ ಸಂಪತ್ತು, ಅಧಿಕಾರ ಅಥವಾ ಐಷಾರಾಮಿ ಜೀವನದಲ್ಲಿಲ್ಲ. ಅದು ನಮ್ಮ ಮನಸ್ಸಿನೊಳಗಿನ ತೃಪ್ತಿಯಲ್ಲಿ ಅಡಗಿದೆ. ಎಷ್ಟೇ ಕಷ್ಟಪಟ್ಟು ಸಂಪತ್ತನ್ನು ಗಳಿಸಿದರೂ ಮತ್ತಷ್ಟು ಬೇಕೆಂಬ ಆಸೆಯಿಂದ ಮನಸ್ಸು ಸದಾ ಅಶಾಂತವಾಗಿದ್ದರೆ ಆ ಜೀವನದಲ್ಲಿ ಸುಖವಿರಲು ಸಾಧ್ಯವಿಲ್ಲ. ಆದರೆ ಕನಿಷ್ಠ ಸೌಕರ್ಯಗಳಿದ್ದರೂ ಅದನ್ನು ಸಂತೋಷದಿಂದ ಸ್ವೀಕರಿಸುವವರಿಗೆ ಶಾಶ್ವತವಾದ ಸುಖ ಲಭಿಸುತ್ತದೆ. ಗಾದೆಯು ಸಂಪತ್ತಿಗಾಗಿ ಓಡಾಡುವುದಕ್ಕಿಂತ ಇರುವುದರಲ್ಲಿ ಸಂತೋಷಪಡುವ ಮನಸ್ಸಿನ ಸ್ಥಿತಿಯೇ ನಿಜವಾದ ಸುಖ ಎಂದು ಹೇಳುತ್ತದೆ. 3. ಆಸೆ ದುಃಖಕ್ಕೆ ಮೂಲ. ಹೆಚ್ಚು ಆಸೆ ಮತ್ತು ಹಂಬಲಗಳಿಂದ ಮಾನಸಿಕ ಒತ್ತಡ, ದುಃಖ ಮತ್ತು ಅತೃಪ್ತಿ ಹೆಚ್ಚುತ್ತದೆ. ಹೆಚ್ಚು ಗಳಿಸಬೇಕು, ಹೆಚ್ಚು ಹೊಂದಬೇಕು ಎಂಬ ಆತುರವು ನಮ್ಮ ನೆಮ್ಮದಿಯನ್ನು ಕಸಿದುಬಿಡುತ್ತದೆ. ತರಗು ತಿಂಬುವುದು ಅಂದರೆ ಯಾವುದೇ ಆಡಂಬರ ಮತ್ತು ಅತಿಯಾಸೆಗಳಿಲ್ಲದೆ ಬದುಕುವುದನ್ನು ಸೂಚಿಸುತ್ತದೆ. ಇದರಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಶಾಂತಿ ಸಿಗುತ್ತದೆ. ಹೀಗಾಗಿ ಯಾವುದೇ ಆತಂಕವಿಲ್ಲದೆ ಸರಳ ಜೀವನವನ್ನು ನಡೆಸುವುದು ಐಷಾರಾಮಿ ಬದುಕಿಗಿಂತಲೂ ಹೆಚ್ಚು ಸಂತೋಷಕರವಾಗಿರುತ್ತದೆ. ಸಾರಾಂಶ. ಈ ಗಾದೆ ಮಾತಿನ ಮುಖ್ಯ ಉದ್ದೇಶವೇನೆಂದರೆ ಮನುಷ್ಯನಿಗೆ ಸಂತೃಪ್ತಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ಎಂದು ತಿಳಿಸುವುದು. ದೊಡ್ಡ ಅರಮನೆಯಲ್ಲಿ ವಾಸಿಸುವ ರಾಜನಿಗಿಂತ ತನ್ನ ಕಿರುಗುಡಿಸಲಿನಲ್ಲಿ ನೆಮ್ಮದಿಯಿಂದ ನಿದ್ರಿಸುವ ಸಾಮಾನ್ಯ ಮನುಷ್ಯನೇ ಹೆಚ್ಚು ಸುಖಿ, ಏಕೆಂದರೆ ಅವನಿಗೆ ದುಃಖದ ಭಯವಿಲ್ಲ, ಕಳೆದುಕೊಳ್ಳುವ ಚಿಂತೆಯಿಲ್ಲ. ಆದ್ದರಿಂದ ತರಗು ತಿನ್ನುವಂತಹ ಕನಿಷ್ಠ ಜೀವನದಲ್ಲೂ ಪರಮಸುಖವಿದೆ ಎಂದರೆ ಇರುವುದನ್ನು ಪ್ರೀತಿಸಿ, ಆಸೆಗೆ ಕಡಿವಾಣ ಹಾಕಿ ಸರಳವಾಗಿ ಬದುಕುವುದೇ ಜೀವನದ ನಿಜವಾದ ಆನಂದ ಮತ್ತು ಉದ್ದೇಶ.